ಇಂಗಡಲುಳಿಂಪು ಬೆಳದಿಂಗಳಳು ತಂಪು ಕುಸುಮಂಗಳಳು ಕಂಪು ಬೆರೆದಂತೆ ಪರಮನಳು ಪಿಂಗದಗ ಸುತೆಗೆ ನತನಪ್ಪೆ ವೇದೈ ಸಾಂಗ ಪದಕ್ರಮೋಪ ನಿಷದೈರ್ಗಾಯಂತಿ ಯಂ ಸಾಮದ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರ ಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಇಂಗಡಲುಳಿಂಪು ಬೆಳದಿಂಗಳಳು ತಂಪು ಕುಸುಮಂಗಳಳು ಕಂಪು ಬೆರೆದಂತೆ ಪರಮನಳು ಪಿಂಗದಗ ಸುತೆಗೆ ನತನಪ್ಪೆ. ಆರಂಭದಲ್ಲಿ ಆ ನೊಡವಡೆಯ ಘನಪಂಡಿತ ವಿಶ್ವಾರಾಧ್ಯರ ಹಾಡಿನ ಮೂಲಕ ನಾಡನ್ನ ಬೆಳಗಿರುವ ಗುರು ಭೀಮಾಶಂಕರ ಮಹಾದೇವರ ಈ ಊರಿನ ಗಣಿಹಾರ ಪುಣ್ಯಕ್ಷೇತ್ರದ ದೊರೆ ಗುರುದೇವ ಎನ್ನಪ್ಪ ವೀರಯ್ಯಪ್ಪ ಅವರ ಶ್ರೀಪಾದಾರವಿಂದಗಳಲ್ಲಿ ಹಣೆಹಚ್ಚಿ ನಮಸ್ಕಾರಗಳನ್ನು ಸಮರ್ಪಿಸ್ತಾ, ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಹಿರಿಯರು ಪುರಾಣ ಸಾಹಿತ್ಯವನ್ನು ಹೇಳ್ತಕ್ಕಂಥ ಮಹಂತಯ್ಯ ಸ್ವಾಮಿಗಳವರು ಹಿರೇಮಠ ಒಂದಾಳವರಿಗೂ ಸಹಿತವಾಗಿ ನಮನಗಳನ್ನು ಸಮರ್ಪಿಸ್ತಾ, ಸಭಾ ಸಂಚಾಲತೆಯನ್ನ ಮಾಡುತ್ತಾ ನಿಮ್ಮೆಲ್ಲರಿಗೂ ತತ್ವವನ್ನು ಬಿತ್ತರಿಸುತ್ತಿರುವ ಸಿದ್ದರಾಮ ಸ್ವಾಮಿಗಳವರಲ್ಲಿ ನಮನಗಳನ್ನು ಸಮರ್ಪಿಸ್ತಾ, ಎಲ್ಲಾ ಲಿಂಗ ಮಹಾರಾಜರ ಮಹಾಪುರಾಣವನ್ನ ಉಣಬಡಿಸುತ್ತಿರುವ ಭೀಮಾಶಂಕರ ಮಹಾರಾಜರವರಲ್ಲಿ ತಾ ಬಲ ಎನ್ನುವಂತೆ ತಬಲಾ ನುಡಿಸುತ್ತಿರುವ ಬಸವರಾಜ ಬಾಗೇವಾಡಿಯವರಲ್ಲಿ ಬಸವಣ್ಣನವರಾಗಿ ಯಾಕಂತ ಕೇಳಿದ್ರೆ ಬಹುತೇಕವಾಗಿ ಅಂಕಿತ ನಾಮ ರೂಢನಾಮ ಅಂತ ಇರ್ತಿರ್ತಾವ. ಬೇರೆ ಬೇರೆ ಹೆಸರುಗಳನ್ನು ಇಟ್ಟುಕೊಳ್ಳೋದು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಹಾಗೆ ಬಸವಣ್ಣ ಅಂತಂದ್ರೆ ಇವತ್ತಿನ ದಿವಸ ಎಲ್ಲಾ ಕಡೆ ಜಗತ್ ಪ್ರಸಿದ್ಧ. ಅದರೊಳಗ ಗಣ್ಯಾರ್ಧಗಂತೂ ಗ್ರಾಮ ದೇವತೆಯೇ ಬಸವಣ್ಣ. ಅವ ನಂದಿ ಬಸವಣ್ಣ, ಅವ ವಚನಕಾರ ಬಸವಣ್ಣ, ನಿಮ್ಮೂರಿನ ಗೊಲ್ಲಾಳ ಪುರಾಣದ ಮುಂದೆ ಕೂರುವ ಬಸವಣ್ಣ. ಅದಕ್ಕೆ ಅವನಿಗೂ ಸಹಿತವಾಗಿ ನಮನಗಳನ್ನ ಸಮರ್ಪಿಸ್ತಾ, ಈ ದಿನ ಬಹುತೇಕವಾಗಿ ಬಹಳಷ್ಟು ಜನ ತಾಯಂದಿರು ಸೇರಿದ್ದೀರಿ. ಬಹಳ ಖುಷಿ ಅನಿಸೋದು ನಮಗೆ. ಕಾರಣ ಏನು ಅಂತ ಕೇಳಿದ್ರೆ, ಈ ತೊಟ್ಟಿಲ ಕಾರ್ಯಕ್ರಮಕ್ಕ ಆ ಮಹಾದೇವ ಎಲ್ಲಾ ಲಿಂಗನ ಹುಟ್ಟು ಹಬ್ಬಕ್ಕ ನೀವೆಲ್ಲ ತಾಯಂದಿರು ಸೇರಿದಿರಿ. ಚಾಂದ್ ಕೊಟ್ಟವರು ಬಹಳಷ್ಟು ಜನ ಬಂದಿದ್ದಾರೆ. ನಮ್ಮ ಒಂದಾಳದ ಶರಣು ಮಾಸ್ತರ್ ಬಂದಾರೆ, ಇದ್ದೂರಿನವರು, ಅಡವೇನವರು ಎಲ್ಲರೂ. ಯಾಕ ಅಂತ ಕೇಳಿದ್ರೆ ಏನ್ರಿ ಇಟೇ ಕಂಡಂಗ ಆಗ್ತಾರಂತ ನಿಮಗೆ ಅನ್ಬಹುದು. ಆದ್ರೆ ಶ್ರವಣ ಭಕ್ತಿ ಬಹಳಷ್ಟು ಕಡೆ ಕೊರತೆಗೊಳ್ಳಕತ್ತದ. ಅಂತ ಸಂದರ್ಭದೊಳಗ ಊರಿನಿಂದ ಬಿಟ್ಟು ಇಷ್ಟು ದೂರ ನೂರಾರು ಕೆಲಸಗಳ ಮಧ್ಯದಲ್ಲಿ ನಮ್ಮ ಗುರುದೇವರ ಒಂದು ಕಾರ್ಯಕ್ರಮ, ಅಲ್ಲೆರಡು ಒಳ್ಳೆಯ ಮಾತುಗಳನ್ನ ಸಿಗ್ತಾವ, ಅವು ನಾವು ಕೇಳಬೇಕು ಅಂತಕ್ಕಂಥ ಹಂಬಲದಿಂದ ನೀವೆಲ್ಲ ಬಂದಿದ್ದೀರಲ್ಲ, ಇದು ನಿಜವಾಗಿ ಜೀವನದ ಸಾರ್ಥಕ ಸಮಯ ಅಂತ ಹೇಳ್ಬೋದು. ನಾವೆಲ್ಲ ಇವತ್ತಿನ ದಿವಸ ಇಲ್ರಿ 80 ವರ್ಷ ಅಂದ್ರು, 50 ವರ್ಷ, 60 ಎಲ್ಲ ಜೀವನವನ್ನ ಕಳೆದಿವಿ. ನಮ್ಮನ್ನು ಹಿಡ್ಕೊಂಡು ನೀವು ಸಣ್ಣವರಿರಲಿ ದೊಡ್ಡವರಿರಲಿ ಎಲ್ಲ ಸೇರಿರ್ತಕ್ಕಂಥವ್ರು 50-60 ವರ್ಷ. ಇದೆಲ್ಲ ಸಾರ್ಥಕ ಸಮಯ ಅಲ್ಲ. ಯಾವ ಸಮಯ ದೇವನಿಗಾಗಿ ಮೀಸಲಿರ್ತದ ಅದು ಸಾರ್ಥಕ ಸಮಯ. ಕೇವಲ ಪ್ರಪಂಚಕ್ಕಾಗಿ, ಮಕ್ಕಳಿಗಾಗಿ, ಹೆಂಡತಿಗಾಗಿ ಅವೆಲ್ಲ ಸಹಜವಾಗಿ ಎಲ್ಲರೂ ದುಡಿಯೋದು ಮಾಡೋದು. ಯಾರು ಮನೆ ಕಟ್ಸಲ್ಲ ಹೇಳಿ, ಯಾರು ಹೊಲ ಹಿಡಿಯಲ್ಲ. ಅದು ಮಾಡಬಾರ್ದು ಅಂತ ಅಂತಲ್ಲ, ಅದು ವ್ಯವಹಾರಕ್ಕಾಗಿ ನಮಗಾಗಿ ಮಾಡಿರ್ತಕ್ಕಂಥದ್ದು. ಇದು ದೇವನಿಗಾಗಿ ನಾವೇನು ಮೀಸಲಿಡ್ತೀವಲ್ಲ, ಈ ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ಈ ಮೀಸಲು ಬೀಸಲು ಹೋಗದಂತಿರಿಸಿದರೆ ಆತನೇ ಜಗದೀಶ ಕಾಣ ರಾಮನಾಥ ಅಂತಂದಂಗ ನಾವು ಹೊರಗಿರ್ತಕ್ಕಂಥ ವಸ್ತುಗಳನ್ನ ಮೀಸಲು ಹಿಡಿಯತಕ್ಕಂಥವ್ರು ಬಹಳ ಮಂದಿ ಇದ್ದೀವಿ. ಹಾಲು ಮೀಸಲು ಹಿಡಿಯೋರು ಇದ್ದೀವಿ, ಏನು ತುಪ್ಪ ಮೀಸಲು ಹಿಡಿಯೋರು ಇದ್ದೀವಿ. ಆದ್ರೆ ಈ 11 ದಿವಸ ಅಥವಾ ಮತ್ತಿನ್ನು ಕೆಲವು ಮಂದಿ ಅಂತೂ ನಾವು ಯಾವಾಗ ಬಂದೀವಿ, ಏನು ಬಹುತೇಕ ಆ ಹೋದ ಹುಣ್ಣಿಮೆ ಸುಳ್ಳು ಹುಣ್ಣಿಮೆರೆ ಅನ್ರಿ ಅಥವಾ ಕಾರುಣ್ಯರೆ ಅನ್ರಿ, ಅವಾಗ ಬಂದಿದ್ದು ಇಲ್ಲಿ ತನೂ ಪ್ರತಿನಿತ್ಯ ತಪ್ಪದೆ ಕೆಲವೊಂದಿಷ್ಟು ಜನ ನಾವು ಬಂದೀವಿ ಅಂತ ತಿಳ್ಕೊಂಡು ಬಹಳಷ್ಟು ನಮ್ಮ ದುಂಡಪ್ಪಣ್ಣ,
ಅಥವಾ ಇನ್ನು ಶ್ರೀಮಂತ ಬಹಳಷ್ಟು ಜನ ಒಬ್ಬರು ಇಬ್ಬರು ಅಂತಲ್ಲ ಕಮಲಮಾಯಕರಂತೂ ತಪ್ಸಲಾದೆ ಬರ್ತಿರ್ತಾರೆ. ಹಾಗೆ ಅವ್ರ ಜೊತೆಯಲ್ಲಿ ಹಲವಾರು ಜನ ಎಲ್ಲರೂ ತಾಯಂದಿರೇ ಆಗಲಿ ಅಥವಾ ಇವರೇನು ಪುರುಷರೇ ಆಗಲಿ ಬಂದು ಅಜ್ಜನ ಸೇವೆಯಲ್ಲಿ ಏನು ದೇಹ ಶ್ರಮಿಸ್ತಿರ್ಲ ಇದು ಅವನ ಒಂದ್ ಸತಿ ಬರ್ಕೋತಾ ಇರ್ತಾರ ಲೆಕ್ಕಪತ್ರ ತಿಳ್ಕೊಂಡು ಒಂದಿಬ್ರು ಇರ್ತಾರ ಚಿತ್ರ ಗುಪ್ತ ಅಂತ ತಿಳ್ಕೊಂಡು. ಯಾರ್ಯಾರು? ಚಿತ್ರ ಯಮ ಅಂತೂ ಗೊತ್ತದ, ಯಮ ಬರ್ತಾನ್ರಿ ಒಯ್ತಾರ. ಅವ ತಾ ಬರೋದಕ್ಕಿಂತ ಮೊದಲು ಒಂದಿಬ್ರಿಗೆ ಕಳ್ಸಿರ್ತಾನಂತ. ಅವ್ರು ಯಾರು ಅಂತ ಕೇಳಿದ್ರೆ ಚಿತ್ರ ಗುಪ್ತ. ಚಿತ್ರ ಅಂದ್ರೆ ಎಲ್ಲಿರ್ತಾನಂದ್ರೆ ನಮ್ಗೆ ಕಣ್ಣಾಗಿರ್ತಾನ, ಗುಪ್ತ ಅಂದ್ರೆ ಮನಸ್ಸಿನಾಗಿರ್ತಾನಂತ. ನೀ ಏನೇನು ಪಾಪ ಮಾಡಿರಿ, ಏನೇನು ಪುಣ್ಯ ಮಾಡಿರಿ, ನಾಳೆ ಅಮ್ಮ ಕೇಳಿದರೆ ಏನಂತಿ ಅಂತಂದಂಗ ಅದನ್ನೆಲ್ಲ ಒಯ್ದು ಚಾರ್ಟ್ ಕೊಡ್ತಾನ. ಇವ ಇಂಥದ್ ಮಾಡ್ಯಾನ, ಇವ ಇಂಥದ್ ಮಾಡ್ಯಾನ, ಇಂಥದ್ ಮಾಡ್ಯಾನ ತಿಳ್ಕೊಂಡು ನೀ ಏನ್ ಮಾಡಿದಿ ಅದಕ್ಕೆ ತಕ್ಕಂಗ ಫಲ ಅವ ಕೊಡ್ತಿರ್ತಾನ. ಯಾರು? ಪರಮಾತ್ಮ. ಅದ್ರ ಸಲುವಾಗಿ ನಾವು ನಾಳೆ ಅವನ ಮುಂದೆ ಹೇಳಕ ನಾವು ಗಡಿಹಾರದೊಳಗೆ ವೀರೇಶ್ವರ ಮಠದೊಳಗ ಪುರಾಣದಾಗ ದಾಸೋಹ ಮಾಡೀವಿ, ಪುರಾಣದಾಗ ಸೇವಾ ಮಾಡೀವಿ, ಇದು ದೊಡ್ಡ ಸೇವಾ. ಆದ್ರೆ ಅದ್ರ ಜೊತೆಯಲ್ಲಿ ಇನ್ನೊಂದು ದೊಡ್ಡ ಸೇವಾ ಅದ ಅಂತ ಕೇಳಿದ್ರೆ ಇದು ಹೊರಗಿಂದು ದಾಸೋಹ ಮಾಡೋದು, ಉಳಿಸೋದು, ತಿನ್ನಿಸೋದು, ತೊಳೆಯುದು, ಬಳಿದು ಇದು. ಆದ್ರೆ ಇದು ಏನಂದ್ರೆ ಈ ದೇಹ ಏನು ಒಂದು ತಾಸ 10 ನಿಮಿಷ ಅವನ ಮುಂದೆ ಕೂತು ಚಲೋ ಮಾತು ಕೇಳಿವ್ರಿ ಅನ್ನೋದೇನದಲ್ಲ ಇದು ತೀರಾ ದೊಡ್ಡ ಸೇವಾ. ಏನ ನಾವು ಅಲ್ಲಿ ಮನೆ ಕುತ್ಕೊಂಡು ಅಥವಾ ಏನೇನೋ ಹಿಂಗೆಲ್ಲ ಇರ್ತಿರ್ತೀವಿ. ಆದ್ರೆ ಸ್ವತಃ ಗುರುನಾಥನ ಮುಂದೆ ಕುತ್ಕೊಂಡು ಅದು ಕೇಳುವುದು, ಅವ್ರನ್ನ ನೋಡುವುದು ಏನದಲ್ಲ ಅದು ಬಹಳ ದೊಡ್ಡ ಭಾಗ್ಯ. ಅಂತೆ ಬಸವಣ್ಣವರು ಅಥವಾ ವೀರಶೈವ ಸ್ಥಾಪಕರಾಗಿರ್ತಕ್ಕಂಥ ರೇಣುಕಾಚಾರ್ಯರು ಅವರೆಲ್ಲ ನಮಗ ನೋಡ್ಕೋತ ಕುಂದಿರ್ಲ ತಿಳ್ಕೊಂಡೇ ಲಿಂಗ ಕೊಟ್ಟಾರ. ಇನ್ನು ಕೆಲವು ಮಂದಿಗೆ ನಮಗೇನ್ರಿ ಅಪ್ಪ ಕಟ್ಕೊಳ್ಳೋದು ಅಂಜಿಕ್ ಬರ್ತದ ಅನ್ನೋರ ಸಲುವಾಗಿ ಅಲ್ಲಲ್ಲಿ ಲಿಂಗಗಳನ್ನು ಸ್ಥಾಪಿಸ್ಯಾರ. ಇವೆಲ್ಲ ಲಿಂಗ ಯಾಕ ಅಂತ ಕೇಳಿದ್ರೆ ಜರಾದ ಅಮಾಚಿಗೊಮ್ಮೆ, ಹುಣ್ಣಿಗೊಮ್ಮೆ, ಶಿವರಾತ್ರಿಗೊಮ್ಮೆ ಲಿಂಗ ನೋಡಿ ಈ ಕಣ್ಣ ಏನೇನ ನೋಡ್ಯದ ಕೋಡಿ ಲಿಂಗ ನೋಡಿ ಅಂತ ತಿಳ್ಕೊಂಡು 12 ಜ್ಯೋತಿರ್ಲಿಂಗಗಳನ್ನು ಸ್ಥಾಪಿಸಿದ್ರು. ಅಲ್ಲಿ ಹೋಗಿ ನೋಡೋದಾಗಲ್ಲ ಎಲ್ಲ ಊರಾಗೂ ಸ್ಥಾಪಿಸ್ಯಾರ. ಆದ್ರೆ ಇವತ್ತಿನ ದಿವಸ ಅದ್ಯಾಕೆ ಇದ್ಯಾಕೆ ಏನ್ಯಾಕೆ ಅಂತಕ್ಕಂಥ ಒಂದು ಜನತೆ ನಾವು ತಯಾರಾಗ್ಲಿಕ್ಕತ್ತೀವಿ. ಆದ್ರೆ ಅದರ ಮಧ್ಯದಲ್ಲಿ ನಮ್ಮ ಗಣಿಹಾರರ ಭಕ್ತರು ಬಹಳ ಭಕ್ತಿವಂತರು. ನೀವುಗಳೆಲ್ಲ ಸೇರಿದಿರಿ. ಈಗ ಕಾರ್ಯಕ್ರಮದೊಳಗೆ 3 ದಿವಸ ಹೋಯ್ತಿಲ್ಲ. ಇನ್ನೆಷ್ಟು ದಿವಸ ಉಳಿತು? 3 ದಿವಸ ಉಳಿದು ಇನ್ನು 6 ದಿನ. 6 ದಿನದ ಕಡಿದಿನ ಅಂತೂ ಮೆರವಣಿಗೆಗೆ ಹೋಗ್ತದೆ. ನಾಡ್ದ ಬಹುತೇಕ ಮದುವೆ ಮಾಡ್ತಿರ್ಬೇಕು ಎಲ್ಲ ಲಿಂಗ ಮಾಡೋದು. ಅವತ್ತು ಸಮಯ ಹಾಗೆ ಹೀಗೆ ಹೋಗ್ತದೆ. ಅದಕ್ಕೆ ಹ್ಯಾಂಗರೆ ಹೋಗಬಾರ್ದು. ಸ್ವಲ್ಪ ಚಿಂತನೆಯಲ್ಲಿ ನಮ್ಮ ಕಾರ್ಯಕ್ರಮ ಏನು ನಡೆದುಕೊಂಡು ಹೋಗ್ಲಿ ಅಂತಕ್ಕಂಥ ಒಂದು ಸದಭಿಲಾಷೆ ಅದ. ಅದಕ್ಕಾಗಿ ನೀವುಗಳು ತಪ್ಪದೆ ಆದಷ್ಟು ಬೇಗನೆ ಬಂದ್ರಿ ಅಂತಂದ್ರೆ ಆ ಮುಂದಿನ ಕಾರ್ಯಕ್ರಮಕ್ಕೆ ಬಹಳ ಅನುಕೂಲ ಆಗ್ತಿರ್ತದೆ. ಜಲ್ದಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ರಿ. ಮಹಾಪ್ರಸಾದ ಎಲ್ಲರಿಗೂ ಇರ್ತದೆ. ನಮ್ಮ ಶರಣು ಲಾಲ್ ಸಂಗಿ ಅವರು, ಬಸವರಾಜ ಬಾಗೇವಾಡಿಯವರು, ಅದಕ್ಕೆ ಸಾಥಿ ಇಲ್ಲಿ ಊರಿನ ತಾಯಂದಿರು ಮತ್ತು ಇನ್ನ ಸ್ವಲ್ಪ ಕೇಳಿ ಬಂದದ್ದು ಅವರೇ ಇರ್ತಾರಲ್ಲ ಅವರೇ ಮಾಡ್ತಾರ. ಹಂಗೇನಿಲ್ಲ, ನೀವು ಬಂದ್ ಮಾಡಿದ್ರೆ ಅವ್ರು ಬಿಡ್ತಾರ. ನಾವು ಬಿಡ್ರಿ ಅಂತ ಹೇಳ್ತೀವಿ. ಯಾಕೆ ನಾ ಕೇಳಿ ಬಂದಿದ್ದು ಹೇಳ್ಬೇಕಾಗ್ಯದ. ಅಲ್ಲೇನಪ್ಪ ಬೆಳಗಾದವನೇ ಶರಣು ಇರ್ತಾನೆ ಅಥವಾ ಬೆಳಗಾದವನೇ ಬಸವರಾಜರು ಇರ್ತಾರೆ. ಬರೀ ಅವರೇ ಇರ್ತಾರೆ ಇವರೇ ಇರ್ತಾರಂತಲ್ಲ. ಮಾಡ್ಲಾರ್ದಕ್ಕೆ ಮತ್ತೆ ಯಾರೊಬ್ರು ಮಾಡ್ಬೇಕಲ್ರಿ? ಹೌದು. ಮುಂಜಾನೆ ಎದ್ದು ಕೂಡಲೇ ನಾವು ಒಬ್ಬರೇ ಇರ್ತೀವಿ. ಇಲ್ಲಿ ಎಲ್ಲರೂ ಹೋಗಿರ್ತಾರೆ. ಮತ್ತೆ ಅವಾಗ ಯಾರು ಮಾಡ್ಬೇಕು ಹೇಳಿ? ಬಾಂಡೆ ಅಲ್ಲೇ ಉಳಿದಿರ್ತಾವ, ಕಸ ಇಲ್ಲೇ ಇರ್ತದ. ನೀವೆಲ್ಲ ನಿಮ್ಮ ಮನ್ಯಾಗ ಇರ್ತೀರಿ. ಬೇಲೂರವ್ರು ಬಂದ್ ಮಾಡ್ತಾರ್ರಿ, ನಾವೇನ್ ಮಾಡಮಂತಂದ್ರೆ ಹೆಂಗ? ಅದಕ್ಕೆ ಎಲ್ಲರೂ ಮಾಡಿದ್ರೆ ಆಗ್ತಿರ್ತದ. ನೀವೇ ಪಾಪ ನಿಮಗೂ ಬಿಟ್ಟು ಬರ್ಲಿಕ್ಕೆ ಆಗ್ತಿರೋದಿಲ್ಲ. ಕೆಲವೊಂದಿಷ್ಟು ಜನ ಬಂದು ಮಾಡ್ತೀರಿ. ಆದ್ರೆ ಸುಮ್ಮನೆ ಸಣ್ಣ ಭಾವನೆ ಮಾಡ್ಕೊಂಡು ಅವ್ರು ಮಾಡ್ತಾರ, ಇವ್ರು ಮಾಡ್ತಾರ, ಅವರೇ ಮಾಡಲಿ ಇವರೇ ಮಾಡಲಿ ಅದನ್ನೆಲ್ಲ ತೆಗೆದು ಹೋಗೋದು. ಎಲ್ಲರೂ ಕೂಡಿ ವಿಶ್ವಾರಾಧ್ಯರ ಧ್ಯಾನ ಮಾಡೋನು ಅಂದಂಗ ಎಲ್ಲರೂ ಕೂಡಿ ವೀರೇಶ್ವರರ ಪುರಾಣ ಕೇಳೋನು, ಅವ್ರ ಮಠದೊಳಗ ಸೇವಾ ಮಾಡೋನು ಅಂತ ತಿಳ್ಕೊಂಡು ನಮ್ಮ ಹೆಸರು ಹೇಳಿಲ್ಲ, ನಿಮ್ಮ ಹೆಸರು ಹೇಳಿಲ್ಲ, ಅವರೇ ಬಂದ್ರು ಇವರೇ ಬಂದ್ರು ಇವೆಲ್ಲ ತೆರೆ ಮೊದಲು ತೆಗಿಬೇಕು. ಯಾಕಂತ ಕೇಳಿದ್ರೆ ನಮ್ಮ ಹೆಸರ ಮಾಹಿತಿನ ಬರೋದು ಅದು ಮಹತ್ವ ಅಲ್ಲ. ಸದ್ಗುರುನಾಥನ ಹೃದಯದೊಳಗಿರಬೇಕು. ಅದು ಏನು ಶಾಶ್ವತವಾಗಿ ನಿಲ್ಲುತ್ತದೆ. ಅದಕ್ಕೆ ಅದನ್ನ ಮೊದಲು ತಿಳಿದು ನಮಗ್ ಕರೀಲಿಲ್ಲ, ನಿಮಗ್ ಕರೀಲಿಲ್ಲ, ಬರೀ ಅವ್ರ ಹೆಸರು ಕರೆದ್ರು, ಆಕಿನೇ ಹೋದ್ರು, ಈಕಿನ ಹಿಂಗೆಲ್ಲ ತಲೆ ಬಹಳ ಎಲ್ಲ ಕಡೆ ಇದ್ದಿದ್ದೆ ಇದು.
ಆದ್ರೆ ಅದನ್ನೆಲ್ಲ ನೀವು ತೆಗೆದು ಈ ಸದ್ಗುರುನಾಥನ ಸ್ಥಾನದೊಳಗೆ ನಾವು ಅವನಿಗೆ ಗೊತ್ತಿರ್ಬೇಕು, ಏನು ದೇವ್ರಿಗೆ ಗೊತ್ತಿರ್ಬೇಕು ನಾವು ಮಾಡಿದ ಸೇವಾ ಅಂದ್ರೆ ನಮ್ಗೆ ದೊಡ್ಡ ಫಲ ಸಿಗ್ತದೆ, ಇಲ್ಲಾಂದ್ರೆ ಹಾರ ಅಟ್ಟೆ ಸಿಗ್ತಿರ್ತದೆ. ಅದಕ್ಕೆ ಅಂತ ಸೇವೆಯನ್ನ ನೀವುಗಳೆಲ್ಲ ಮಾಡ್ತೀರಿ, ಮಾಡ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ಸಮಯ ಬಹಳ ಆಗ್ಯದ. ಈಗ ಮಹಾಮಂಗಲದೊಂದಿಗೆ ಮಂಗಲ ಮಾಡಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲ ಗ್ರೂಪ್ ಕುಸುಮಗಳಿಗೆ ವಿರಾಮ ಕೊಡ್ತಾ ಇದ್ದಾರೆ.